ಸೊ ಹಲೋ ಮಕ್ಕಳೇ, ನೋಡಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 3.1 ಕ್ವೆಶ್ಚನ್ ನಂಬರ್ 6. ಸೊ ಇದರೊಳಗಿದೆ, ಇಫ್ ಇನ್ ಟೂ ಸರ್ಕಲ್ಸ್ ಆರ್ಕ್ಸ್ ಆಫ್ ದ ಸೇಮ್ ಲೆಂತ್ ಸಬ್ಟೆಂಡ್ ಆ್ಯಂಗಲ್ಸ್ 60 ಡಿಗ್ರಿ ಆ್ಯಂಡ್ 75 ಡಿಗ್ರಿ ಎಟ್ ದ ಸೆಂಟರ್, ಫೈಂಡ್ ದ ರೇಷಿಯೋ ಆಫ್ ದ ರೇಡಿಯೈ. ಅಂದರೆ ರೇಷಿಯೋ ತೆಗಿಬೇಕಂತ ಹೇಳಿ ರೇಡಿಯಸ್ನಲ್ಲಿ. ಫಸ್ಟಿಗೆ ನೋಡಿ ಎರಡು ಡಯಾಗ್ರಾಮ್ ಡ್ರಾ ಮಾಡಿ. ಸೊ ಬೇಸಿಕಲಿ ಈ ರೀತಿಯಲ್ಲಿ ಇರುತ್ತೆ. ಓಕೆ, ಲೆಂತ್ ಎರಡದ್ದು ಸೇಮ್ ಇದೆ ಅಂತೆ. ಆ್ಯಂಗಲ್ ಟೀಟಾ ಈಕ್ವಲ್ಸ್ ಟು 60 ಇದೆ, ಇಲ್ಲಿದೆ 75. ಸೊ ರೇಡಿಯಸ್ ಇದೆ R1 ಅಂತ ತಗೊಳ್ಳೋಣ, ಟೀಟಾ 1, ಈ ಟೀಟಾ 2, ಇದರ ರೇಡಿಯಸ್ R2 ಅಂತ ತಗೊಳ್ಳೋಣ, ಇದು L. ಸೊ ನಮಗೆ ಗೊತ್ತಿರೋದು ಟೀಟಾ ಈಕ್ವಲ್ಸ್ ಟು L/R. ಇದರೊಳಗೆ ರೇಡಿಯನ್ಸ್ದಲ್ಲಿರಬೇಕಂತಿದೆ. ಆದರೆ ನಾ ಹೇಳೋದೇನೆಂದರೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಯಾವಾಗಾದರೂ ಇವೆರಡು ವರ್ಡ್ಸ್ ಬಂದಾಗ ಅವಾಗೇನು ಮಾಡಿ ರೇಡಿಯನ್ಸ್ ಇರಲಿ ಡಿಗ್ರಿಯಲ್ಲಿ ಇರಲಿ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡಿ. ಎರಡೂ ರೇಡಿಯನ್ಸ್ದಲ್ಲಿರಬೇಕು, ಇಲ್ಲಾಂದರೆ ಎರಡೂ ಡಿಗ್ರಿಯಲ್ಲಿರಬೇಕು. ಓಕೆ, ಸೊ ನಮಗೇನು ಕೊಟ್ಟಿದ್ದಾರೆ, L ಈಕ್ವಲ್ಸ್ ಟು ಟೀಟಾ R. ಇದು ನಮ್ಗೆ ಗೊತ್ತಿದೆ ಇವಾಗ. ಸೊ L ಈಕ್ವಲ್ಸ್ ಟು ಟೀಟಾ 1 R1. ಇದು ಫಸ್ಟ್ ಸರ್ಕಲಿಗೆ. ಸೆಕೆಂಡ್ ಸರ್ಕಲಿಗೆ L ಈಕ್ವಲ್ಸ್ ಟು ಟೀಟಾ 2 R2. ಸೊ ಇಲ್ಲಿ LHS ಎರಡೂ ಕಡೆ ಸೇಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಬರೀತೇನೆ, RHSನ ಸೇಮ್ ಮಾಡ್ತೀನಿ. ಈ ರೀತಿಯಲ್ಲಿ ಬರುತ್ತೆ. ಸೊ ನಮಗೇನು ಬೇಕಾಗಿದೆ, ರೇಡಿಯಸ್ ದ ರೇಷಿಯೋ. ಓಕೆ, ಈ ರೀತಿಯಲ್ಲಿ ಬೇಕು. ಅಂದರೆ R1 ಇಷ್ಟು R2. ನಾನು ಅದನ್ನು ಮಾಡ್ತೀನಿ, ಈ ರೀತಿಯಲ್ಲಿ ಡಿವೈಡ್ ಮಾಡ್ತಿದ್ದೇನೆ. ಸೊ R1 ಡಿವೈಡೆಡ್ ಬೈ R2 ಇದಾಗುತ್ತೆ ಟೀಟಾ 2 ಡಿವೈಡೆಡ್ ಬೈ ಟೀಟಾ 1. ಯಾಕಂದರೆ ಇದನ್ನು ಕೆಳಗೆ ಕಳಿಸಿದ್ದೇನೆ, ಇದನ್ನು R2ನ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕೆಳಗೆ ತೊಗೊಂಡಿದ್ದೇನೆ. ಸೊ R1 ಇಷ್ಟು R2 ಈಕ್ವಲ್ಸ್ ಟು ಟೀಟಾ ಎಷ್ಟಿದೆ, ಡಿವೈಡೆಡ್ ಇಷ್ಟು ಅಲ್ಲ, ಡಿವೈಡೆಡ್ 75 ಇದೆ, ಡಿವೈಡೆಡ್ ಬೈ 60 ಇದೆ. ಇದೇನಾಗುತ್ತೆ 4, ಇದಾಗುತ್ತೆ 5:4. R1 ಇಷ್ಟು R2 ಈಕ್ವಲ್ಸ್ ಟು 5:4. ನೋಡಿ, ನೀವು ಬೇಕಾದರೆ ನೀವು ರೇಡಿಯನ್ಸ್ದಲ್ಲಿ ಮಾಡ್ತೀರಾ ಅಂದರೆ ನಾನು ಟೀಟಾ 1 ಈಕ್ವಲ್ಸ್ ಟು 60 ಡಿಗ್ರಿ ಇದೆ, ಸೊ π/3 ಬರುತ್ತೆ. ಮತ್ತು ಟೀಟಾ 2 ಈಕ್ವಲ್ಸ್ ಟು 75 ಡಿಗ್ರಿ, ವಿಚ್ ಈಸ್ ಈಕ್ವಲ್ಸ್ ಟು 75 π ಡಿವೈಡೆಡ್ ಬೈ 180. ಇದನ್ನು ಕ್ಯಾನ್ಸಲ್ ಮಾಡಿದರೆ ಸೊ ಇದು ಬರುತ್ತೆ. ಇದನ್ನೇನು ಬರೀಬೋದು, 25 × 3, ಇಲ್ಲಿ ಬರೀಬೋದು 3 × 60. 3 ಕ್ಯಾನ್ಸಲ್ ಆಗುತ್ತೆ, 5 12. ಸೊ 5 π/12 ಅಂತ ಬರಿಬೋದು ಟೀಟಾ 2. ಇದರೊಳಗೆ ನೀವು ರೇಷಿಯೋ ತೆಗೆದ ನಂತರ ನಿಮಗೆ ಸೇಮೇ ಆನ್ಸರ್ ಬರೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಇದೇ ಆಗಿದೆ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.